ಇನ್ನು ಹಾಸನದಲ್ಲಿ ಈಗಲಿಂದನೇ ಸಮಸ್ಯೆ ಶುರುವಾಗಿದೆ. ಈಗಲಿಂದಲೇ ಅನೇಕ ಸಾರ್ವಜನಿಕರು ಬಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹೈಕೋರ್ಟ್ ಆದೇಶದ ನಡುವೆಯೂ ಪ್ರಯಾಣಿಕರಿಗೆ ಮುಷ್ಕರದ ಬಿಸಿ ಈಗಾಗಲೇ ತರ್ತಾ ಇದೆ. ನಾಳೆಯಿಂದ ಮುಷ್ಕರಕ್ಕೆ ಕರೆ ನೀಡಿದಂಥ ಸಾರಿಗೆ ಸಂಘಟನೆಗಳು ಹಾಸನದಲ್ಲಿ ಹಿಂದೆ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಾಹ್ನದಿಂದ ಸರ್ಕಾರಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಟವನ್ನು ಮಾಡ್ತಿದ್ದಾರೆ. ಒಂದು ಕಡೆಗೆ ನಾಳೆಯಿಂದ ನಿರಂತರವಾಗಿ ಮುಷ್ಕರ ಅಂತ ಹೇಳಲಾಗ್ತಾ ಇದೆ. ಆದರೆ ಇವತ್ತು ನೋಡಿದ್ರೆ ಇವತ್ತಿನಿಂದಲೇ ಅಂದರೆ ಇವತ್ತು ಮಧ್ಯಾಹ್ನದಿಂದಲೇ ಬಸ್ಗಳೆಲ್ಲ ಅನೇಕ ಡ್ರೈವರ್ಗಳೇ ಕೆಲಸಕ್ಕೆ ಬಂದಿಲ್ಲ. ಹೀಗಾಗಿ ಆ ಭಾಗದಲ್ಲಿ ಈಗಲಿಂದಲೇ ಸಮಸ್ಯೆ ಶುರುವಾಗಿದೆ. ಮಧ್ಯಾಹ್ನದಿಂದ ಯಾವುದೇ ಬಸ್ ಬರದೆ, ಬಸ್ ಸ್ಟ್ಯಾಂಡ್ಗಳಿಗೆ ಸರಿಯಾಗಿ ಬಸ್ಸೇ ಬರ್ತಾ ಇಲ್ಲ, ಡಿಪೋಗಳಿಂದ ಬಸ್ ಬರದೆ ಸಾರ್ವಜನಿಕರಿಗೆ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ರೈಟ್, ಇದ್ರ ಜೊತೆಗೆ ಒಂದೇ ಭಾಗ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಉದ್ಭವ ಆಗಿದೆ. ಆಗಲೇ ದಾವಣಗೆರೆಯಲ್ಲೂ ಕೂಡ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾಳೆ ಬೇರೆ ಬೇರೆ ಖಾಸಗಿ ಬಸ್ಗಳನ್ನು ಕೂಡ ಕರ್ತರುವಂಥ ಪ್ರಯತ್ನ ನಡೆಯಲಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಕೋಲಾರದಲ್ಲೂ ಕೂಡ ಸಮಸ್ಯೆ ಉದ್ಭವ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನದಲ್ಲಿ ಆಯ್ತು, ಈಗ ಕೋಲಾರದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಇದೆ. ಪರ್ಯಾಯ ವ್ಯವಸ್ಥೆಗೆ ಮುಂದಾದಂಥ ಕೋಲಾರದ ಜಿಲ್ಲಾಡಳಿತ ಒಂದು ಕಡೆಗೆ ದಾವಣಗೆರೆಯವರು ಈಗಾಗಲೇ ಬೇರೆ ಬೇರೆ ಬಸ್ಗಳನ್ನು ತರ್ತಾ ಇದ್ದಾರೆ, ಖಾಸಗಿ ಬಸ್ಸನ್ನು. ಈಗ ಕೋಲಾರದಲ್ಲಿ ಖಾಸಗಿ ಬಸ್ ಮತ್ತು ಆಟೋ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸರ್ಕಾರವೇ ಮುಂದಾಗ್ತಾ ಇದೆ. ಸರ್ಕಾರಿ ಬಸ್ ದರದಲ್ಲೇ ಬಳಕೆ ಮಾಡೋದಕ್ಕೆ ತೀರ್ಮಾನ ಆಗ್ತಾ ಇದೆ. 100 ಜನ ಗುತ್ತಿಗೆ ನೌಕರರು, 65 ಜನ ತರಬೇತಿ ಇರುವಂಥ ಖಾಸಗಿ ನೌಕರರನ್ನು ಅಥವಾ ಖಾಸಗಿ ಬಸ್ಗಳನ್ನು ಓಡಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಹಾಸನದಲ್ಲಿ, ಕೋಲಾರದಲ್ಲಿ, ಬೇರೆ ಬೇರೆ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಈಗಾಗಲೇ ಪರಿಹರಿಸೋ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳತ್ತ ಸರ್ಕಾರ ಚಿತ್ತ ಹರಿಸ್ತಾ ಇದೆ. ಇನ್ನು ಹಾಸನದಲ್ಲಿ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯಾದ್ಯಂತ ಆಗಸ್ಟ್ 5 ಅಂದರೆ ನಾಳೆಯಿಂದ ಸಾರಿಗೆ ಇಲಾಖೆ ನೌಕರರು ಕರೆ ನೀಡಿರ್ತಕ್ಕಂಥ ಅನಿರ್ದಿಷ್ಟಾವಧಿಯ ಮುಷ್ಕರದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಈಗಾಗಲೇ ಸಮಸ್ಯೆ ಶುರುವಾಗಿದೆ. ಆದರೆ ಹೈಕೋರ್ಟ್ನಲ್ಲಿ ಒಂದು ದಿನದ ಮಟ್ಟಿಗೆ ಏನು ತಡೆಯಾಜ್ಞೆ ಸಿಕ್ಕಿದ್ರೂ ಕೂಡ ಹಲವಾರು ಕಡೆ ಬಸ್ಗಳ ಸಮಸ್ಯೆ ಆಗ್ತದೆ. ಅದರಲ್ಲೂ ಕೂಡ ಹಾಸನದಿಂದ ಬೇರೆ ಬೇರೆ ಕಡೆ ತೆರಳಬೇಕಾಗಿದೆ ಅಂತ 100 ಜನರು ಬಸ್ ನಿಲ್ದಾಣದಲ್ಲಿ ಸಿಲುಕೊಂಡಿದ್ದಾರೆ. ಇವ್ರು ಹೇಳ್ತಕ್ಕಂಥ ಪ್ರಕಾರ ಮಧ್ಯಾಹ್ನ 3 ಗಂಟೆಯಿಂದನೂ ಕೂಡ ತಿಪ್ಟೂರು ಕಡೆಗೆ ಬಸ್ ಬರ್ತಾ ಇಲ್ಲ, ಮತ್ತು ಹಾಸನದ ಹಲವಾರು ಗ್ರಾಮಾಂತರ ಕಡೆಗೆ ತೆರಳತಕ್ಕಂಥ ಬಸ್ಗಳು ಬರ್ತಾ ಇಲ್ಲ ಅಂತಕ್ಕಂಥದ್ದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ನಾವು ನೋಡ್ತಾ ಇದ್ದೀವಿ, 100 ಸಂಖ್ಯೆಯಲ್ಲಿ ಜನರು ಈಗಾಗಲೇ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾರೆ. ಇವರು ಯಾರಿಗೂ ಕೂಡ ಬಸ್ ಸಿಗ್ತಾ ಇಲ್ಲ. ಏನು ನಾಳೆ ಮುಷ್ಕರ ಇತ್ತು, ಇವತ್ತು ಸಂಜೆಗೆ ಡ್ಯೂಟಿ ಮುಗಿಸಿ ಅಂದರೆ ಹೊರಡ್ತಾ ಇದ್ದಂಥ ಸಾರಿಗೆ ಇಲಾಖೆ ನೌಕರರು ಈಗಾಗಲೇ ತಮ್ಮ ಬಸ್ಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲ ನೀಡಿ ಹೊರಟಿದ್ದಾರೆ. ಹಾಗಾಗಿನೇ ಸಾಕಷ್ಟು ಬಸ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಜನರು ಹೊರಹಾಕ್ತಾ ಇದ್ದಾರೆ. ನಾಳೆಯಿಂದ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ಈಗ ಇವತ್ತಿಂದಲೇ ನಮಗೆ ಸಮಸ್ಯೆ ಆಗ್ತಾ ಇದೆ, ಮಧ್ಯಾಹ್ನ 3 ಗಂಟೆಗೆ ಬಂದು ನಿಂತರೂ ಕೂಡ ಬಸ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನು ಜನರು ಹೇಳ್ತಾ ಇದ್ದಾರೆ. ಸೊ ನಾವು ನೋಡ್ತಾ ಇದ್ದೀವಿ, ಇವರೆಲ್ಲರೂ ಕೂಡ ತಿಪ್ಟೂರು ಕಡೆಗೆ ಹೋಗ್ತಕ್ಕಂಥ ಜನರು. ಇವರು ಮಧ್ಯಾಹ್ನ 3 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದಾರೆ, ಆದರೆ ಯಾವುದೇ ಬಸ್ಗಳು ಬಂದಿಲ್ಲ. ಸೊ ಎಷ್ಟೊತ್ತಿಂದ ಇದ್ದಾರೆ, ಅವ್ರು ಎಲ್ಲಿಗೆ ತೆರಳಬೇಕು ಅಂತ ಹೇಳಿದ್ರೆ ಅವರಿಂದನೇ ಮಾತಾಡಿಸ್ತಾ ಹೋಗೋಣ. ಸರ್ ಹೇಳಿ ಸರ್, ನೀವು ಎಲ್ಲಿಗೆ ಹೋಗಬೇಕು, ಎಷ್ಟೊತ್ತಿಂದ ನಿಮ್ಗೆ ಬಸ್ ಸಿಗ್ತಾ ಇಲ್ಲ? 4 ಗಂಟೆಯಿಂದ ಬಸ್ ಕಾಯ್ತಾ ಇದ್ದೀವಿ. 4 ಗಂಟೆಯಿಂದನೂ ಬಸ್ ಇಲ್ಲ. ಇಲ್ಲಿ ತಿಪ್ಟೂರು ಕಡೆ ಬಸ್ ಕೊಡಿ ಅಂತ ಕೇಳಿದ್ರೆ ಬಸ್ಗಳು ಬರಬೇಕು, ಬಂದಾಗ ಬಿಟ್ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲವರು ಸ್ಟ್ರೈಕ್ ಇರೋದ್ರಿಂದ ಬಸ್ಗಳು ಬರೋದು ಕಷ್ಟ ಅಂತ ಹೇಳ್ತಾರೆ. ಆದರೆ ಬೇರೆ ಬೇರೆ ಕಡೆಗೆ ಹೋಗ್ತಕ್ಕಂಥ ಬಸ್ಗಳೆಲ್ಲ ಹೋಗ್ತಾನೆ ಇದ್ದಾವೆ. ಹೆಚ್ಚು ಕಮ್ಮಿ 5 ಗಂಟೆಯಿಂದ ಅರಸೀಕೆರೆ ಕಡೆಗೆ ಒಂದು 10ರಿಂದ 15 ಬಸ್ ಜರ್ನಿ ಮಾಡಿದ್ದಾರೆ. ಬಟ್ ತಿಪ್ಟೂರು ಕಡೆಗೆ 4 ಗಂಟೆಯಿಂದ ಇದುವರೆಗೂ ಬಸ್ ಇಲ್ಲ, ಅಟ್ ಪ್ರೆಸೆಂಟ್ವರೆಗೂ ಬಸ್ ಇಲ್ಲ. ಈಗ ನೀವು ಹೋಗಿ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನಿಮ್ಗೆ ಏನು ಹೇಳಿದ್ರು, ಏನು ಸಮಸ್ಯೆ ಅಂತ ಹೇಳಿದ್ರು? ಕೇಳಿದಾಗ ಬರ್ತದಿರಿ ಕಾಯಿರಿ, ನಾವು ಯಾವ್ದಾರು ಬಿಟ್ಕೊಡ್ತೀವಿ, ಅಲ್ಲಿವರೆಗೂ ಕಾಯಿರಿ ಅಂತ ಹೇಳ್ತಾರೆ ಹೊರತು ಗಾಡಿ ಯಾವ್ದನ್ನೂ ಬಿಡ್ತಾ ಇಲ್ಲ. ಡಿ ಸಿ ಅವರಿಗೂ ಫೋನ್ ಮಾಡಿಕೊಟ್ಟು, ಡಿ ಸಿ ಅವರಿಗೆ ಫೋನ್ ಮಾಡಿಕೊಟ್ರೆ ಮನುಷ್ಯ ನಮ್ಮಲ್ಲಿ ಗರಮೆ ಆಗ್ಬಿಡ್ತು. ನೀವು ಎಲ್ಲಿ ಬೇರೆಲ್ಲ ಫೋನ್ ಮಾಡಿಕೊಡ್ತೀರಲ್ರಿ, ನಾವೇ ಬಿಡ್ತೀವಿ ಇರ್ರಿ, ಇನ್ನೊಂದು 1/4 ಗಂಟೆ ಕಾಯಿರಿ, ಅರ್ಧ ಗಂಟೆ ಕಾಯಿರಿ ಅಂತ ಹೇಳ್ತಾರೆ. ಈಗ ಹಳ್ಳಿ ಕಡೆಗೆ ಹೋಗ್ತಕ್ಕಂಥವ್ರಿಗೆ ಮತ್ತೆ ಹಳ್ಳಿಯಿಂದ ಹೋಗೋಕ್ಕೆ ಮತ್ತೆ ಅಲ್ಲಿ ಬಸ್ ಸಿಗ್ತಾವ ನಮಗೆ? ಹಳ್ಳಿ ಕಡೆಗೆ ಹೋಗಿ ಭಾರಿ ಸಮಸ್ಯೆ ಅಲ್ವಾ ಸರ್? ಹಾಗಾಗಿ ಇಲ್ಲಿ ಸಮಯಕ್ಕೆ ತಕ್ಕಂತಾಗಿ ಬಸ್ಗಳಿಲ್ಲ ಅಂತ ಅಂದರೆ ಜರ್ನಿ ಮಾಡೋದು ಪ್ಯಾಸೆಂಜರ್ಸ್ಗೆ ಭಾರಿ ಕಷ್ಟ ಆಗ್ತಾಯಿದೆ. ಈಗ ಸಾರಿಗೆ ಇಲಾಖೆ ನೌಕರರು ತಮ್ಮ ಬೇಡಿಕೆ ಅಂದರೆ ತಮಗೆ ಸಂಬಳ ಕೊಡಬೇಕು ಅಥವಾ ಕೆಲಸದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಅದು ಬಗೆಹರಿಸಬೇಕು ಅಂದರೆ ನಾಳೆಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ಇವತ್ತಿಂದನೇ ಸಮಸ್ಯೆ ಶುರುವಾಗಿದೆ ಅಂತ. ಸಮಸ್ಯೆ ಇವತ್ತು ಮಧ್ಯಾಹ್ನದಿಂದಲೇ ಶುರುವಾಗಿದೆ. ಆ್ಯಕ್ಚುಲಿ ಬೆಳಗ್ಗೆನೇ ಬಸ್ಗಳು ಭಾರಿ ಕಡಿಮೆ ಇತ್ತು, ಆದರೂ ನಾವು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತೇಳಿ ಇರೋದ್ರಲ್ಲಿ ನೆತಾಡ್ಕೊಂಡು ಹೋಗಿದ್ದೀವಿ. ಈಗ ಬರೋ ಅಷ್ಟೊತ್ತಿ ಬಸ್ಗಳಿಲ್ಲ. ಈಗ ಹಾಸನ ಬಸ್ ಸ್ಟ್ಯಾಂಡಲ್ಲಿ ಸೊಳ್ಳೆ ಕೈಲಿ ಕಡಿಸ್ಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದು ನಿಂತಿದ್ದೀವಿ ನಾವೀಗೆಲ್ಲ. ನೀವು ಎಲ್ಲಿಗೆ ಹೋಗಬೇಕು, ಎಷ್ಟೊತ್ತಿಂದ ಕಾಯ್ತಾ ಇದ್ರೆ, ಏನು ತೊಂದರೆ ಆಗ್ತದೆ ನಿಮಗೆ? ಸರ್ ಗಣೇಶ ಅನ್ಪಷ್ಟಿಗೆ ಹೋಗ್ಬೇಕು ನಾವು. ಸ್ಟ್ರೈಕ್ ಇರೋದು ನಾಳೆ ಸರ್, ಸ್ಟ್ರೈಕ್ ಇರೋದು ನಾಳೆ ಅವ್ರು ಸ್ಟ್ರೈಕ್ ಮಾಡ್ಕೊಳ್ಳಿ. ಇವತ್ತಿಂದಲೇ ಬಸ್ ಸ್ಟಾಪ್ ಮಾಡೋದು ಏನಿದೆ ಸರ್, ಕರೆಕ್ಟ್ ಅಲ್ವಾ? ಈಗ ಸ್ಟ್ರೈಕ್ ಇರೋದು ನಾಳೆ ಮಾಡ್ಕೊಳ್ಳಿ, ನಮಗೂ ಬೆಂಬಲ ಇದೆ. ಯಾಕೆಂದ್ರೆ ಅವರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅವ್ರು ಸ್ಟ್ರೈಕ್ ಮಾಡಲೇಬೇಕು. ಯಾಕೆಂದ್ರೆ ನಮಗೆ ಸ್ಯಾಲ್ರಿ ಕೊಟ್ಟಿಲ್ಲ ನಾವು ಕಂಪ್ಲೀಟ್ ಸ್ಟ್ರೈಕ್ ಮಾಡ್ತಿರ್ತಾನೆ. ಅದೇ ಥರ ಅವ್ರು ಮಾಡಲೇಬೇಕು, ಅವ್ರು ನಾಳೆ ಮಾಡ್ಕೊಳ್ಳಿ. ಇವತ್ತಿಂದಲೇ ಬಸ್ ಸ್ಟಾಪ್ ಮಾಡೋದೇನಿದೆ ಸರ್? ತುಂಬ ಹೆಣ್ಮಕ್ಳೆಲ್ಲ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ಸೊಳ್ಳೆ ಕಚ್ಚಿಸ್ಕೊಂಡು ಮಕ್ಕಳುಗಳು, ರೈತರುಗಳು, ಆಸ್ಪತ್ರೆಗೆ ಬಂದಿರೋರು ಎಲ್ಲರೂ ಹೆಂಗೆ ಹೋಯ್ತಾರೆ ಸರ್ ಮನೆಗೆ? ಮನೇಲಿ ಕಾಯ್ತಿರ್ತಾರೆ ಸರ್, ವೇಟ್ ಮಾಡ್ತಿರ್ತಾನೆ. ಈಗ ಸಂಜೆ ಬಿಟ್ಟರೆ ಬೇಗ ಹೋಗ್ಬೋದು, ನಾಳೆಯಿಂದ ಮಾಡ್ಕೊಳ್ಳಿ. ಈಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ KSRTC ನೌಕರರು ತಿಂಗಳುಗಳ ಹಿಂದೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಇಲ್ಲೊಂದು ಕಡೆ ಸರ್ಕಾರ ಕೂಡ ಸ್ಪಂದಿಸ್ತಾ ಇಲ್ಲ ಅಲ್ವಾ ಅವ್ರ ಸಮಸ್ಯೆಗಳಿಗೆ? ಖಂಡಿತ ಸ್ಪಂದಿಸ್ತಿಲ್ಲ ಸರ್. ಸ್ಪಂದಿಸಿದ್ರೆ ಅವ್ರನ್ನೇ ಸ್ಟ್ರೈಕ್ ಮಾಡ್ತಿದ್ರು. ಸ್ಟ್ರೈಕ್ ಮಾಡ್ತಿದ್ದಾರೆ ಅಂದರೆ ಅವ್ರು ಸ್ಪಂದಿಸಿಲ್ಲ ಅಂತಲೇ ಅರ್ಥ. ಈಗ ಅವ್ರು ಕ್ಯೂಡ್ ಸರ್ಕಾರ. ಯಾಕೆಂದರೆ ಈಗ ನಾವು ಪಾಸ್ ಮಾಡಿಸಿದ್ದೀವಿ, ನಮಗೆ ಪಾಸ್ ಈಗ ಎಕ್ಸ್ಟೆಂಡ್ ಮಾಡ್ಬೇಕು ತಾನೆ. ಅವರು ಪಾಸು ಓಡ್ತಿರುತ್ತೆ, ಬಸ್ಸು ಇಲ್ಲ ಅಂದರೆ
ನಾವೀಗ ದುಡ್ಡು ಕೊಡ್ಕೊಂಬರೋಕ್ಕಾಗತ್ತಾ? ಈ ಕಂಪ್ನಿಲಿ ರಜಾ ಕೊಡ್ತಾರಾ? ರಜಾ ಕೊಡಲ್ಲ. ಈ ಕಂಪ್ನಿಗೂ ಈಗ ನಾಳೆ ಬಸ್ ಇಲ್ಲ ಕಣಪ್ಪ ಬರೋಲ್ಲ ಅಂದರೆ ಕೇಳ್ತಾರೆ ಅವರು? ಕೇಳಲ್ಲ. ಬನ್ನಿ ನಿಮಗೇನಿದೆ ಬನ್ನಿ ಕೆಲಸ ಮಾಡ್ಕೊಂಡು ಹೋಗಿ ಅಂತಾರೆ. ಈಗ ನಾವು ಬೈಕಲ್ಲೋ ಯಾವುದೋ ಒಂದು ಟ್ಯಾಂಕರ್ ಗಾಡಿನೋ ಕೈ ಹೊಡ್ಕೊಂಬರ್ಬೇಕು ನಾಳೆ, ಏಕೆಂದರೆ ಕೆಲಸಕ್ಕೆ ರಜಾ ಕೊಡಲ್ವಲ್ಲ. ಈ ಥರ ನಿಮ್ಮ ಪರಿಸ್ಥಿತಿ. ಕಡೆಗೆ ಅಂದ್ರೆ ಗಂಡಸಿ ಅಥವಾ ದುದ್ದ ಈ ಕಡೆಗೆ ಹೋಗ್ಬೇಕು ಅಂದ್ರೆ ಬೇರೆ ಪ್ರೈವೇಟ್ ವೆಹಿಕಲ್ಗಳು ಏನು ಸಿಗಲ್ಲ, ಬಸ್ಸಿಗಲ್ಲೇ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ಬೇಕು ಅಲ್ವಾ? ಹೌದು ಸರ್, ಗಂಡಸಿ ತಿಪ್ಟೂರು ಕಡೆಗೆ ಒಂದು ಪ್ರೈವೇಟ್ ಬಸ್ಗಳು ಇಲ್ಲ. ಏಕೆಂದರೆ ಬರೀ ಗೌರ್ಮೆಂಟ್ ಬಸ್ಗಳಿರೋದ್ರಿಂದ ಒಂದು ಪ್ರೈವೇಟ್ ಬಸ್ಗಳು ಇಲ್ಲ, ಒಂದು ಆಟೋಗಳು ಸಿಗಲ್ಲ, ಏನೂ ಸಿಗಲ್ಲ. ನಾವು ಟ್ಯಾಂಕರ್ ಗಾಡಿನೇ ಹಿಡಿಬೇಕು ಇವಾಗ. ಈಗ ಇವ್ರದ್ದು ಎಷ್ಟು ಸ್ಟ್ರೈಕ್ ಮುಗಿದಿಲ್ಲ ಅಂದರೆ ನಾವು ಈಗ ಕೆಲಸಕ್ಕೆ ಬರಲೇಬೇಕು. ಕೆಲಸಕ್ಕೆ ಬರಬೇಕು ಅಂದ್ರೆ ನಾವು ಟ್ಯಾಂಕರ್ ಗಾಡಿ ಹೊಡ್ಕೊಂಬರ್ಬೇಕು, ಬೈಕಲ್ಲೂ ಬರೋಕ್ಕಾಗಲ್ಲ ಮಳೆ. ಹಂಗಾಗಿ ನಾವು ಟ್ಯಾಂಕರ್ ಗಾಡಿನೇ ನಮಗೆ ಶಾಶ್ವತ ಸರ್, ಅಷ್ಟೇ. ನಾಳೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸರ್ಕಾರ ಏನು ಅವ್ರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಬೇಡಿಕೆಗೆ ಸ್ಪಂದಿಸಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ಮುಷ್ಕರ ಮಾಡ್ತಿರಲಿಲ್ಲ. ಈಗ ಅವ್ರ ಬೇಡಿಕೆಯನ್ನು ಕೂಡ ಬಗೆಹರಿಸಿ ಜನರ ಸಮಸ್ಯೆಯನ್ನು ಕೂಡ ದೂರ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.